ಇಲ್ಲಿ ಇವತ್ತಿನ ಈ ಗುರುವಾಣಿ ಸತ್ಸಂಗದಲ್ಲಿ ಸೇರಿರ್ತಕ್ಕಂತ ಎಲ್ಲ ಗುರು ಬಂಧುಗಳಿಗೆ ಈ ಒಂದು ಸತ್ಸಂಗಕ್ಕೆ ನಾನು ಮೊತ್ತ ಮೊದಲು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಂಕಟಾಚಲ ಗುರುಗಳ ಬಗ್ಗೆ ಎರಡನೇ ಬಾರಿ ಮಾತನಾಡುವಂತ ಅವಕಾಶ ಈ ಗುರುವಾಣಿ ಚಾನಲ್ ನನಗೆ ದೊರೆತಿದೆ. ಈ ಹಿಂದೆ ನಾನು ಗುರು ಪೂರ್ಣಿಮೆ ದಿವಸ ಗುರುನಾಥರ ಬಗ್ಗೆ ಒಂದಿಷ್ಟು ಅನುಭವಗಳನ್ನ ಹಂಚಿಕೊಳ್ಳುವಂತ ಅವಕಾಶ ನನಗೆ ದೊರೆತಿತ್ತು. ಆನಂತರ ಮತ್ತೆ ಇವತ್ತು ಕಾಕತಾಳೀಯ ಇವತ್ತು ಗುರುವಾರ ಗುರುನಾಥರ ಬಗ್ಗೆ ಮತ್ತಷ್ಟು ಮಾತನಾಡುವಂತ ಒಂದು ಅವಕಾಶ, ಅದೊಂದು ಸದವಕಾಶ ನನಗೆ ದೊರೆತಿದೆ. ಈ ಹಿಂದೆಯೂ ಹೇಳಿದಂತೆ ಈಗಲೂ ಹೇಳ್ತಾ ಇದ್ದೇನೆ, ಕೇವಲ ಗುರುನಾಥರ ಜೊತೆ ಅವರ ದರ್ಶನ ಮಾಡಿದಾಗ ಏನೇನು ಅನುಭವ ಆಯ್ತು ಅಥವಾ ಆನಂತರ ಇತ್ತೀಚೆಗೆ ಯಾವ್ದಾರು ಅನುಭವಗಳಾಗಿದ್ರೆ ಅದನ್ನ ಮಾತ್ರ ಗುರುಬಂಧಗಳ ಜೊತೆ ಹಂಚಿಕೊಳ್ಳುವ ಒಂದು ಆಶಯ ಮಾತ್ರ ನನ್ನದಾಗಿದೆ. ಹಾಗಾಗಿ ಗುರುನಾಥರ ಬಗ್ಗೆ ಈ ಹಿಂದೆ ಮಾತನಾಡಿದಾಗ ಕೆಲವು ವಿಚಾರಗಳನ್ನ ಹೇಳಿದ್ದೆ. ಅವಾಗ ನನ್ನ ಮಾತುಗಳನ್ನ ಕೇಳಿದವರು ಇವಾಗಲೂ ಮತ್ತೆ ಜಾಯಿನ್ ಆಗಿರ್ಬೋದು, ಮತ್ತೆ ಹೊಸಬರು ಒಂದಷ್ಟು ಜನ ಜಾಯಿನ್ ಆಗಿರ್ಬೋದು. ಹಾಗಾಗಿ ಆ ಹಿಂದೆ ಹೇಳಿದಂತ ಕೆಲವು ಘಟನೆಗಳನ್ನ ತುಂಬಾ ಸಂಕ್ಷಿಪ್ತಗೊಳಿಸಿ ಒಂದಷ್ಟು ತುಂಬಾ ಚಿಕ್ಕದಾಗಿ ಅದನ್ನ ತಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೇನೆ. ಗುರುನಾಥರನ್ನ ನಾನು ಕಂಡದ್ದು ಸುಮಾರು 20 ವರ್ಷಗಳ ಹಿಂದೆ. ನಾನು ಒಂದು ಚಿಕ್ಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ಆ ಸಮಯದಲ್ಲಿ ಗುರುನಾಥರು ಇದ್ದಾರೆ, ಈ ತರ ಒಬ್ರು ಗುರುಗಳು ಸಕ್ರಪಟ್ಟಣದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿತ್ತಷ್ಟೇ, ನೋಡಿರ್ಲಿಲ್ಲ. ಅವತ್ತು ಹೋದಾಗ ಅಲ್ಲಿ ಯಾರೋ ಒಬ್ರು ನಮ್ಗೆ, ನೀವು ಈ ತರ ಎಲ್ಲ ಹಿಂದೆ ಓಡಾಡ್ಬೇಡಿ, ಗುರುಗಳೆಲ್ಲ ಬೈತಾರೆ ನಿಮಗೆ ಅಂತ ಹೇಳಿ ಅವರೇ ಒಂಥರ ಕೇವಲವಾಗಿ ಮಾತಾಡಿದಾಗ ನಾನು ಅವ್ರ ಮೇಲೆ ರೇಪ್ ಬಂದ್ಬಿಟ್ಟಿದ್ದೆ. ನೀನ ಒಳ್ಳೆ ಗುರು ಆಡ್ದಂಗ್ ಆಡ್ತೀಯಲ್ಲ ಆತರ ಅಂತ ಹೇಳಿ. ಆನಂತರ ವಾಪಸ್ ಹೋಗುವಾಗ ಗುರುನಾಥರೇ ಸ್ವತಃ ನನ್ನನ್ನು ಕರೆದು ಅವ್ರ ಮನೆಯಲ್ಲಿ ಊಟ ಹಾಕಿ ನನಗೆ ಹೋಗುವಾಗ ನನಗೆ ಬೈದ ವ್ಯಕ್ತಿ ಹತ್ರನೇ ಎಲೆ ಅಡಿಕೆ ಕೊಡ್ಸಿ ಕಾಲಿಗೆ ನಮಸ್ಕಾರ ಮಾಡಿಸಿ ಎಲ್ಲ ಕಳಿಸಿದ್ರು. ಅವತ್ತೊಂದು ವಿಶೇಷವಾದ ಒಂದು ಘಟನೆ ನಡೆದಿತ್ತು. ಗುರುಗಳು ನನ್ನನ್ನು ಕರೆದಾಗ ಒಂದ್ ಕಡೆ ಕೂರ್ಸಿದ್ರು. ನಾನು ಕುತ್ಕೊಂಡು ಊಟ ಮಾಡುವೆ, ಗುರುಗಳು ನನ್ನ ನೋಡ್ತಾ ಇದ್ರು. ಆ ಸಮಯದಲ್ಲಿ ಅವ್ರು ಕೇಳಿದ್ದು, ನಿನಗೇನು ಅನ್ನಿಸ್ಲಿಲ್ವ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಗುರುಗಳ, ನಿಮ್ಮನ್ನ ನೋಡೋದಕ್ ಬಂದೆ, ಏನು ಅನ್ನಿಸ್ಲಿಲ್ಲ. ಪಕ್ಕದಲ್ಲಿ ನೋಡಿ ಏನಿದೆ, ಅಲ್ಲಿ ಗುರು ಬಂಧುಗಳ ಚಪ್ಪಲಿಗಳು ತುಂಬಾ ಇತ್ತು. ಅದ್ರ ಪಕ್ಕ ನಾನು ಕೂತಿದ್ದೆ. ನೀನು ಆ ಚಪ್ಪಲಿ ಪಕ್ಕ ಕೂರ್ಸಿ ನಿನಗೇನು ಅನ್ನಿಸ್ಲು? ಇಲ್ಲ ಗುರುಗಳ, ನಿನ್ ದರ್ಶನ ಮಾಡ್ಬೇಕಾಗಿತ್ತು, ಬಂದೆ, ನಾನು ಅದ್ ಯಾವ್ದನ್ನು ಗಮನಿಸ್ಲಿಲ್ಲ ಅಂತ ಹೇಳಿದೆ. ಕ್ಷಮಿಸಿ. ಅವಾಗ ಗುರುಗಳು ಹಿಂದೆ ಮನೆ ಹಿಂದೆ ಕೂತಿದಾಗ ನಾನು ಹೋಗಿ ಅವ್ರನ್ನ ನೋಡಿದಾಗ ಅವ್ರು ಹೇಳಿದ್ರು, ನೀನ್ ಇರೋ ತನಕ ನಿನಗೆ ಹಸುವಾದ ಕೂಡಲೇ ಊಟ ಸಿಗತ್ತೆ ಅಂತ. ಆತರ ಆಶೀರ್ವಾದ ಮಾಡಿದ್ರು ನನಗೆ. ಇವತ್ತಿಗೂ ಅದ್ ನಡೀತಾ ಇದೆ. ಈ ತರದ ಕೆಲವು ಘಟನೆಗಳನ್ನ ನಾನು ಹಂಚಿಕೊಂಡಿದ್ದೆ. ನಮ್ಮ ಕಡೂರು ಬಳಿಯ ಕುಂತಿಗೊಳೆ ರಾಮದೇವರ ದೇವಸ್ಥಾನ ಕಟ್ಟಿದಾಗ ಗುರುಗಳು ಬಂದು ಅಲ್ಲಿ ಕೂತಿದ್ದು ನನಗೆ ಬಾದಾಮಿ ಕಲ್ಸಕ್ರೆ ಎಲ್ಲ ತುಂಬಾ ತಿನ್ಸಿದ್ರು ಅವತ್ತವ್ರು. ಆನಂತರ ಸಡನ್ ಆಗಿ ಅವರು, ನಾನು ದೇವಸ್ಥಾನದ ಒಳಗೋಗಿ ಬರೋ ಹೊತ್ತಿಗೆ ಗುರುಗಳಲ್ಲಿ ಇರ್ಲಿಲ್ಲ. ನಾನು ತುಂಬಾ ಹುಡುಕಾಡ್ದೆ, ಅಲ್ಲಿ ಅವ್ರು ಕಾಣ್ಲೇ ಇಲ್ಲ. ಆಮೇಲೆ ಒಬ್ರು ನಮ್ಮ ಗುರು ಬಂಧುಗಳಿಗೆ, ಸಕ್ರಪಟ್ಟಣದ ಗುರು ಬಂಧುಗಳಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಗುರುಗಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳಿ. ಅಂದ್ರೆ ಒಂದೇ ಸಮಯದಲ್ಲಿ 2 ಜಾಗದಲ್ಲಿ ಕಾಣಿಸ್ಕೊಳ್ಳುವಂತ ಅಪೂರ್ವ ಸಾಮರ್ಥ್ಯ ನಮ್ಮ ಗುರುನಾಥರಿಗಿತ್ತು. ಅದನ್ನ ನಾನು ಪವಾಡ ಅಂತ ಹೇಳಲ್ಲ, ಆ ಶಕ್ತಿ ಅವರಿಗಿತ್ತು. ಹಾಗೆ ಗುರುನಾಥರ ಬಗ್ಗೆ ಆ ತರದ ಅನುಭವಗಳನ್ನ ನಾನು ಹಂಚಿಕೊಂಡಿದ್ದೆ. ಗುರುನಾಥರು ಯಾವಾಗ ಯಾರೇ ಹೋದ್ರು ಅವರಿಂದ ಏನನ್ನು ಬಯಸ್ತಾ ಇರ್ಲಿಲ್ಲ. ಆನಂತರ ಮತ್ತೆ ಇನ್ಯಾವುದಾದ್ರು ಗುರುಬಂಧುಗಳು ತೋರಿಕೆಗಾಗಿ ಏನೇನೋ ಮಾಡಿದ್ರೆ ಅದನ್ನ ನೇರವಾಗಿ ಅವ್ರಿಗೆ ತಿಳಿಸಿ ಖಂಡಿಸ್ತಾ ಇದ್ರು ಗುರುನಾಥರು. ಹೇಗೆ ಅಂತಂದ್ರೆ, ಯಾರತ್ರನು ಅವ್ರಿಗೆ ಏನು ಬಯಸ್ತಾ ಇರ್ಲಿಲ್ಲ. ಯಾರಾದ್ರೂ ಏನಾದ್ರು ತಂದು ಕೊಟ್ರೆ ಅದು ಅವರ ಸ್ವಂತ ಶ್ರಮದಿಂದ ದುಡಿದು ತಂದಿದ್ರೆ ಗುರುನಾಥರು ಅದನ್ನ ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡಿ ಅಲ್ಲಿ ಇದ್ದವರಿಗೆಲ್ಲ ಅದನ್ನ ಹಂಚ್ತಾ ಇದ್ರು, ಅವ್ರ ಕೈಯಲ್ಲೇ ಕೊಡಿಸ್ತಾ ಇದ್ರು. ಒಂದು ವೇಳೆ ಆ ತಂದಂತ ವ್ಯಕ್ತಿ ಬೇರೆ ಯಾವ್ದಾದ್ರು ವಾಮ ಮಾರ್ಗದಿಂದ, ಅಂದ್ರೆ ಸ್ವಂತ ದುಡಿಮೆಯಿಂದ ಅಲ್ದಲೆ ಬೇರೆ ಅನ್ಯ ಮಾರ್ಗದಿಂದ ಅದನ್ನ ತಂದಿದ್ರೆ ಗುರುನಾಥರು ಅದನ್ನ ಸಹಿಸ್ತಾ ಇರ್ಲಿಲ್ಲ. ನೇರವಾಗಿ ಅದನ್ನ ಖಂಡಿಸಿ ವಾಪಸ್ ಕಳಿಸ್ತಾ ಇದ್ರು. ಇದು ಗುರುನಾಥರ ರೀತಿಯಾಗಿತ್ತು. ಅಂದ್ರೆ ಕೆಲವ್ರು ಹೇಳ್ಬೋದು, ನಾವೇನೋ ತಗೊಂಡೋದು ಆದ್ರೆ ಗುರುನಾಥರು ಈ ತರ ಮಾತಾಡ್ಬಿಟ್ರು, ಅವರಿಗೆ ಅಹಂಕಾರ ಇತ್ತು. ಇಲ್ಲ, ಖಂಡಿತ ಇರ್ಲಿಲ್ಲ. ಗುರುನಾಥರಿಗೆ ಇದ್ದದ್ದು ಒಂದೇ, ಯಾರೇ ಏನೇ
ಮಾಡಿದ್ರು. ತನ್ನ ಸ್ವಂತ ಶ್ರಮದಿಂದ ದುಡಿದರೆ ಅದು ಶಾಶ್ವತವಾಗಿ ಅವರಿಗೆ ಇರುತ್ತೆ. ತಾನು ದುಡಿದ ಫಲದಲ್ಲಿ ಒಂದು ಅಂಶವನ್ನ ಇನ್ನೊಬ್ಬರಿಗೆ ಕೊಡ್ಬೇಕು ಅನ್ನೋದು ಗುರುನಾಥರ ಒಂದು ಆಶೆ ಆಗಿತ್ತು. ಅದನ್ನು ನಡೆಸ್ತಾ ಇದ್ರು ಅವರು. ಎಷ್ಟೋ ಜನ ನಾನು ಕಾಣೋ ರೀತಿ ಗುರುನಾಥರ ಮನೆಗೆ ಹೋಗಿ ಗುರುನಾಥರ ದರ್ಶನ ಮಾಡಿದ ನಂತರ ಬರೀ ಹೊಟ್ಟೆಯಲ್ಲಿ ಬಂದವ್ರು ಇಲ್ಲವೇ ಇಲ್ಲ. ಅವ್ರ ಮನೆ ಒಂದ್ ಧರ್ಮಛತ್ರ. ಹೋದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ. ಅದು ಏನಂದ್ರೆ ಅವ್ರಿಗೆ ಏನ್ ಬಯಸ್ತಾರ ಅದೇ ಸಿಗ್ತಾ ಇತ್ತು. ಅದ್ರಲ್ಲಿ ಡೌಟೇ ಇರ್ಲಿಲ್ಲ. ಒಂದು ವೇಳೆ ಏನಾದ್ರು ಮನೆಯಲ್ಲಿ ಮಾಡಿದ ಅಡಿಗೆ ಮುಗಿದ್ ಹೋಯ್ತು ಅಥವಾ ಕಡಿಮೆ ಆಯ್ತು ಅಂತ ಏನಾದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಅತ್ಯಂತ ರುಚಿಕರವಾದ ಮಸಾಲೆ ದೋಸೆ ತರಿಸ್ಕೊಡ್ತಾ ಇದ್ರು. ಅದು ಹೋಟೆಲ್ ಅಲ್ಲಿ 1-2 ಮಸಾಲೆ ದೋಸೆ ಅಲ್ಲ, 100-200 ಈ ತರ ತರಿಸ್ತಾ ಇದ್ರು. ಬಂದವ್ರಿಗೆಲ್ಲ ಹಚ್ತಾ ಇದ್ರು. ಇದು ಗುರುನಾಥರ ರೀತಿ ಆಗಿತ್ತು. ಗುರುನಾಥರು ಬಂದವ್ರಿಗೆಲ್ಲ ಏನ್ ಹೇಳ್ತಾ ಇದ್ರು, ಅವರು ಸರ್ವಂತರ್ಯಾಮಿ ಗುರುನಾಥರಿಗೆ. ಈಗ ಉದಾಹರಣೆಗೆ ನಾನು ಹೋದೆ ಅಂತಂದ್ರೆ ನನ್ನ ಪೂರ್ವಾಪರ ಎಲ್ಲ ಅವರಿಗೆ ಗೊತ್ತಿತ್ತು. ಆದ್ರೆ ಗುರುನಾಥರು ಅದ್ ಯಾವ್ದು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೆಂಗೆ ಇರ್ತಾ ಇದ್ರು. ಅದನ್ನ ಹೇಳ್ಕೊಂತಾರಲ್ಲ ಗುರುನಾಥರು, ನನಗೆಲ್ಲ ಗೊತ್ತಿದೆ ಅಂತ. ಆದ್ರೆ ಸತ್ಯ ಯಾವ್ದು ಅಂತಂದ್ರೆ ಪ್ರತಿಯೊಂದು ಭೂತ ಭವಿಷ್ಯತ್ ವರ್ತಮಾನ ಎಲ್ಲವುದು ಗುರುನಾಥರಿಗೆ ಗೊತ್ತಿತ್ತು. ಅದು ಅವರಿಗೆ ಸಿದ್ಧಿಸಿತ್ತು. ಹಾಗಾಗಿ ಅವ್ರನ್ನ ನಾವು ಅವಧೂತರು ಅಂತ ಕರೆಯೋದು. ನಾನು ಹೇಳೋದು ಅವಧೂತರು ಅಂತ ಅನ್ಸ್ಕೊಳ್ಳೋ ರೀತಿನ ಹೇಗೆ, ಅವ್ರು ಯಾವಾಗ ಹೇಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಪ್ರತಿಯೊಂದು ಮೇಲೆ ಲೌಕಿಕದಲ್ಲೇ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡ್ರು, ಅಂತರಂಗದಲ್ಲಿ ತುಂಬಾ ನಿರ್ಲಿಪ್ತರಾಗಿರ್ತಾ ಇದ್ರು. ಪ್ರತಿಯೊಂದ್ರ ಬಗ್ಗೆ ಮೋಹ ಇದೆ, ಎಲ್ಲಾವುದು ಬೇಕು ಇವರಿಗೆ ಅಂತ ಮೇಲ್ನೋಟ ಕಂಡ್ರು, ಅಂತರಂಗದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಿರ್ಲಿಪ್ತರಾಗಿರ್ತಾ ಇದ್ರು. ಸಮಚಿತ್ತರು ಅಂತಾರಲ್ಲ ಆತರ. ಯಾವ್ದಂತಂದ್ರೆ ಈಗ ಸುಖ ದುಃಖ ಸಮಯಕೃತ ಅಂತ, ಸುಖ ಸಂತೋಷ ದುಃಖ ನೋವು ಪ್ರತಿಯೊಂದನ್ನು ಅತ್ಯಂತ ನಿರ್ಲಿಪ್ತವಾಗಿ ಇದು ಭಗವಂತನ ಪ್ರಸಾದ ಅಂತ ಹೇಳಿ ಅವರು ತುಂಬಾ ನಿರ್ಲಿಪ್ತತೆಯಿಂದ ಇರ್ತದ್ರು. ಮತ್ತೆ ತಮ್ಮ ಶಿಷ್ಯರಿಗೂ ಅದನ್ನ ಹೇಳ್ತಾ ಇದ್ರು. ಯಾವುದೇ ಶಿಷ್ಯರು ಎಲ್ಲಿ ಯಾವುದೇ ವಾಮ ಮಾರ್ಗದಲ್ಲಿ ಹೋದ್ರೆ, ಕೆಟ್ಟ ರೀತಿಯಲ್ಲಿ ಅಥವಾ ತಪ್ಪು ದಾರಿಯಲ್ಲಿ ನಡೆದ್ರೆ ಕೂಡಲೇ ಅದನ್ನ ಖಂಡಿಸಿ ಅವ್ರನ್ನ ಸರಿದಾರಿಗೆ ತರ್ತಾ ಇದ್ದದ್ದು ಗುರುನಾಥರು. ಸಕರಾಯಪಟ್ಟಣ ಒಂದ್ ಕಡೆಯಿಂದ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಖ್ಯಾತಿ ಪಡೆದಿದೆ. ಆತರ ಐನಕೆರೆ ಈ ತರ ಎಲ್ಲ ಖ್ಯಾತಿ ಪಡೆದಿದ್ರು. ಸಕರಾಯಪಟ್ಟಣ ಅಂದ ಕೂಡಲೇ ಲಕ್ಷಾಂತರ ಜನಗಳಿಗೆ ಕೂಡಲೇ ನೆನಪಾಗುವುದು ಯಾರು ಅಂದ್ರೆ ವೆಂಕಟಾಚಲ ಅವಧೂತರು ಅಂದ್ರೆ ನಮ್ಮ ಗುರುನಾಥರು ಅಲ್ಲಿ ನೆಲೆಸಿದ್ರಿಂದಲೇ ಸಕರಾಯಪಟ್ಟಣ ಇವತ್ತು ವಿಶ್ವಖ್ಯಾತಿ ಪಡೆಯಿತು. ಗುರುನಾಥರು ಮತ್ತೊಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ನಾವು ಕಡೆ ಎಪಿಸೋಡ್ ಅಲ್ಲಿ ನಾನು ಮಾತಾಡಿದಾಗ ಇದನ್ನ ಹೇಳಿರ್ಲಿಲ್ಲ. ಅವ್ರು ಯಾವಾಗಲೂ ಎಲ್ಲಾ ಶಿಷ್ಯರಿಗೆ ಹೇಳ್ತಾ ಇದ್ದಿದ್ದು ಒಂದು ಮಾತು ಏನಂದ್ರೆ, ಮುರಿಬೇಡ, ಮೆರಿಬೇಡ, ಮರಿಬೇಡ ಅಂತ. ಯಾರ ಮನೆಯನ್ನು ಮರಿಬೇಡ, ಯಾರು ಮಾಡಿದ ಸಣ್ಣ ಸಹಾಯವನ್ನಾಗ್ಲಿ ಅದನ್ನ ಮರಿಬೇಡ, ತುಂಬಾ ದುಡಿದು ಶ್ರೀಮಂತ ಆದೆ ಅಂತ ಅಥವಾ ಇದ್ದಾಗ ಮೆರಿಬೇಡ ಅಂತ. ಈ 3 ಮಾತನ್ನ ಯಾವಾಗ್ಲೂ ಹೇಳೋರು. ಬಹುತೇಕ ಗುರುಬಂಧುಗಳಿಗೆ ಮಾತು ಕೇಳಿರ್ತಾರ. ಗುರುನಾಥರು ಇದನ್ನ ಯಾವಾಗ್ಲೂ ಹೇಳ್ತಾ ಇದ್ರು, ಮುರಿಬೇಡ, ಮೆರಿಬೇಡ, ಮರಿಬೇಡ ಅಂತ. ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ರು, ಶೇಖರಿಸು, ಶೇಖರಿಸಬೇಡ, ಸಂಗ್ರಹಿಸು ಅಂತ. ಕೆಲವರಿಗೆ ಅರ್ಥ ಆಗ್ತಾರಲ್ಲ, ಏನದು, ಏನ್ ಶೇಖರಿಸ್ಬೇಕು, ಸಂಗ್ರಹಿಸ್ಬೇಡ ಅಂತಾರೆ. ಅಲ್ಲ, ಅವ್ರು ಹೇಳ್ತಾ ಇದ್ದದ್ದು ನನಗನ್ಸಿದ್ದು ಗುರು ಭಕ್ತಿ ಹೇಗಿರ್ಬೇಕಂದ್ರೆ, ಗುರುವಿನ ಕೃಪೆಯನ್ನ ಶೇಖರಿಸು, ಸಂಗ್ರಹಿಸಿಟ್ಕೋಬೇಡ ಅಂತ. ಆ ಒಂದು ಗುರು ಕೃಪೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಒಂದು ಆಶಯವನ್ನು ಗುರು ಬಂಧುಗಳಿಗೆ ಇರಬೇಕು ಅಂತ ಹೇಳಿ ಗುರುನಾಥರು ಹೇಳ್ತಾ ಇದ್ರು. ನಾನು ಗುರುನಾಥರ ಅನುಭವಗಳನ್ನ ಹಲವಾರು ಜನ ಮಾತಾಡೋದನ್ನ ನಾನು ಕೇಳಿದ್ದೀನಿ. ಗುರುನಾಥರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ನನಗೆ ನನ್ನ ಜೀವನದಲ್ಲಿ ಪವಾಡವನ್ನೇ ಮಾಡಿದ್ರು, ಈ ತರ ಎಲ್ಲ ಹೇಳೋದನ್ನ ಕೇಳಿದ್ದೀನಿ. ನನಗೆ ಅನ್ಸಿದ ಒಂದು ವಿಚಾರ ಏನಂತಂದ್ರೆ, ಗುರುನಾಥರು ಭಕ್ತರಿಗೆ, ಶಿಷ್ಯರಿಗೆ ಹೇಳ್ತಾ ಇದ್ದಂತ ಸಮಯದಲ್ಲಿ ಏನಾದ್ರು ಏನೋ ಒಂದು ಸಮಸ್ಯೆ ಇತ್ತು ಅಂತ ಉದಾಹರಣೆಗೆ ಇಟ್ಕೊಂಡ್ರೆ, ಆ ಸಮಸ್ಯೆ ಹೇಳ್ಕೊಡೋದೇನ್ ಬೇಕಿರ್ಲಿಲ್ಲ ಗುರುನಾಥರಿಗೆ. ಅವ್ರಿಗೆಲ್ಲ ಗೊತ್ತಿತ್ತು. ಅವ್ರು ಹೇಳೋರು, ನೀನ್ ಇಂಥ ಕೆಲಸ ಮಾಡಿದ್ಯಾ, ಇಲ್ಲಿಂದ ಬಂದಿದ್ಯಾ, ಈ ತರನ ಹೇಳೋರು. ತಪ್ಪು ಮಾಡಿದ್ರೆ ನೇರವಾಗಿ ಹೇಳಿ, ನೀ ಇದು ಮಾಡಿದ್ರೆ ತಪ್ಪು ಅಂತ ಹೇಳಿ ಖಂಡಿಸ್ತಾ ಇದ್ರು. ಆ ರೀತಿಯ ಒಂದು ವಿಚಾರವನ್ನ ಗುರುನಾಥರ ವಿಚಾರದಲ್ಲಿ ಹೇಳ್ಬೇಕಾದ್ರೆ, ಯಾರೇ ಭಕ್ತರು ಕಷ್ಟದಲ್ಲಿ ಇದ್ದು, ಅಂದ್ರೆ
ಯಾವುದೇ ತಪ್ಪು ಮಾಡೋದ್ರಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತೇಳಿ ಅವರ ಮನಸ್ಸಿಗೆ ಬಂದಾಗ ಅವ್ರು ಎಷ್ಟೇ ದೂರದಲ್ಲಿರಲಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದವರು ಗುರುನಾಥರು. ಇದಂತೂ ಸತ್ಯ. ಯಾಕಂದ್ರೆ ನನ್ನನ್ನ ಹಲವಾರು ಬಾರಿ ರಕ್ಷಣೆ ಮಾಡಿದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ಜೀವಂತವಾಗಿ ಸಾಕ್ಷಿ ನಾನಿದ್ದೇನೆ. ಮಿಕ್ಕಂತ ಬಿಟ್ರೆ ಗುರುನಾಥರ ಬಗ್ಗೆ ಎಷ್ಟು ಮಾತಾಡ್ಬೇಕು, ನಾನು ದಿವಸ ಇಡೀ ಮಾತಾಡಬಲ್ಲ. ಗುರುನಾಥರ ಮಾತೃವಾತ್ಸಲ್ಯ ಅಂತದಿತ್ತು. ಗುರುನಾಥರು ವೆಂಕಟಾಚಲ ಗುರುಗಳು ಕೆಲವರಿಗೆ ಗುರುಗಳು, ಕೆಲವರಿಗೆ ಅಣ್ಣ, ಕೆಲವರಿಗೆ ತಾತ, ತಂದೆ, ಎಲ್ಲಾ ರೀತಿಯಲ್ಲಿ ಅವ್ರವ್ರ ಭಾವಕ್ಕೆ ತಕ್ಕಂತೆ ಭಾವಿಸಿ ಅವ್ರನ್ನ ಕರಿತಾ ಇದ್ರು. ಆದ್ರೆ ಒಂದ್ ಹೇಳ್ತೇನೆ, ಗುರುನಾಥರ ಮಾತ್ರ ಪ್ರೇಮವನ್ನ ಅನುಭವಿಸುವಂತವ್ರು ಕೆಲವೇ ಜನಕ್ಕೆ ಮಾತ್ರ ಸಿಕ್ಕಿತ್ತದ. ಅವರಿಗೆ ಭಕ್ತರ ಅಂದ್ರೆ ಅವರ ಶಿಷ್ಯರ ಅಥವಾ ಭಕ್ತರ ಕಡೆಗೆ ಇದ್ದಿದ್ದು ಕೇವಲ ಮಾತೃ ಪ್ರೇಮ ಮಾತ್ರ. ತಾಯಿ ಮಗುವನ್ನ ಹೇಗೆ ನೋಡ್ಕೊಂತಾ ಇದ್ಲು, ಶಿಷ್ಯರನ್ನ ಗುರುನಾಥರು ಹಾಗೆ ನೋಡ್ತಾ ಇದ್ರು. ಅಂದ್ರೆ ಮಕ್ಳು ತಪ್ಪು ಮಾಡಿದಾಗ ತಾಯಿ ಬೈತಾಳೆ, ಆದ್ರೆ ಗುರುನಾಥರು ಶಿಷ್ಯರನ್ನೆಲ್ಲ ಮಕ್ಕಳಂತನೇ ತಿಳ್ಕೊಂಡು ಅವ್ರು ತಪ್ಪುದಾರಿಲ್ ಹೋದ್ರೆ ಅದನ್ನ ತಿದ್ದಿ ತೀಡಿ ಅವ್ರನ್ನ ಸರಿದಾರಿ ತಂದು ಅವರು ಸರಿದಾರಿಯಲ್ಲಿ ಮೇಲೇರಿದಾಗ ಗುರುನಾಥರು ಅದನ್ನ ನೋಡಿ ಖುಷಿ ಪಡ್ತಾ ಇದ್ರು. ಇದು ನಮ್ಮ ಗುರುನಾಥರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ. ನಾನು ಬಹುಶಃ ಈಗ ಇವತ್ತು ಮತ್ತೆ ಮಾತನಾಡುವಾಗ ಹೋದ ಸಾರಿ ಹೇಳಿದ ಘಟನೆಗಳನ್ನೇ ಮತ್ತೆ ಪುನರಾವರ್ತನೆ ಮಾಡೋದು ಬೇಡ ಅನ್ಕೊಂಡಿದ್ದೆ. ಆದ್ರೂ ನಾನೊಂದು ಮಾತನ್ನ ನಾನು ಹೇಳಲೇಬೇಕು, ಗುರುನಾಥರ ಬಗ್ಗೆ ಒಂದು ಮಾತನ್ನ ಹೇಳಲೇಬೇಕು. ಕೆಲವರು ಗುರುನಾಥರ ಶಿಷ್ಯರಿದ್ದಾರೆ, ಅಂದ್ರೆ ಅವರ ಆತ್ಮಬಂಧುಗಳು, ಗುರುಗಳ ಅಂತರಂಗದ ಭಕ್ತರು. ಕೆಲವು ಸರಿ ನಾವ್ ಈ ರೀತಿ ಒಂದು ಗುರುನಾಥರ ಬಗ್ಗೆ ಅನುಭವಗಳನ್ನ ಹೇಳ್ಕೊಡುವಾಗ ಅದನ್ನ ಹೇಳಬಾರದು ಅಂತ ಹೇಳಿದ್ರು ನನಗೆ ಕೆಲವರು. ನಾನು ಲಾಸ್ಟ್ ಟೈಮ್ ಹಂಚ್ಕೊಂಡಿದ್ದೇನೆ, ಕೆಲವರು ನೀನ್ ಹೇಳಬಾರ್ದು ಅಂತ ಹೇಳಿದ್ರು. ಹೌದು, ಹೇಳಬಾರ್ದು ಅಂತ. ಇದಕ್ಕೊಂದು ಘಟನೆ ಜ್ಞಾಪಕ ಬರುತ್ತೆ. ಗುರುನಾಥರ ಸನ್ನಿಧಿಯಲ್ಲಿ ಅಂತೇಳಿ ಒಂದು ಪುಸ್ತಕ ಓದುವಾಗ ಅದರಲ್ಲಿ ಓದಿದ್ದೆ ನಾನು. ಯಾರೋ ಒಬ್ರು ಗುರು ಬಂಧುಗಳು ಹೀಗೆ ಗುರುನಾಥರ ಮನೆಗೆ ಬಂದಾಗ ಅವ್ರನ್ನೆಲ್ಲ ಬಾಣಾವರದ ವೇದಿಕೆಗೆ ಗುರುಗಳು ಕಳಿಸ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಗುರು ಬಂಧುಗಳೆಲ್ಲ ಅಲ್ಲಿ ವೇದಿಕೆಯಲ್ಲಿ ನಮಸ್ಕಾರ ಮಾಡ್ಕೊಂಡು ಬರುವಾಗ ವೆಂಕಟಾಚಲ ಗುರುಗಳು ಅವರ ಜೀವನದಲ್ಲಿ ಏನು ಒಂದು ಮಹಿಮೆಯನ್ನ ತೋರಿಸಿರೋದು, ಒಂದು ಪವಾಡ ಅಥವಾ ಏನೋ ಒಂದು ಅವರ ಗುರುಗಳ ಅನುಭವವನ್ನ ಹೇಳ್ತಾರೆ. ಹೇಳಕ್ ಹೋಗ್ಬಿಟ್ಟು ಸುಮ್ಮನಾದಾಗ ಮತ್ತೊಬ್ರು ಕೇಳ್ತಾರೆ, ಇಲ್ಲ ಹೇಳಿ ಪರವಾಗಿಲ್ಲ, ನಾವೆಲ್ಲ ಗುರು ಬಂಧುಗಳ ಹತ್ರ ಹೇಳಕ್ ಹೋಗ್ಬೋದು, ಏನ್ ತೊಂದ್ರೆ ಎಲ್ಲ ಹೇಳಿ. ಇವರೆಲ್ಲ ಅವ್ರ ಅನುಭವಗಳನ್ನ ಹೇಳ್ತಾರೆ. ಅನಂತರ ವೆಂಕಟಾಚಲ ಗುರುಗಳ ಮನೆಗೆ ಹೋದಾಗ ಗುರುಗಳು ಹೇಳಿದ್ರಂತೆ, ನಿನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಅಥವಾ ಅದ್ರಲ್ಲಿ ದುಡ್ಡು ಎಷ್ಟಿದೆ ಅಂತ ಯಾರು ಕೇಳಿದ್ರೆ ಹೇಳ್ತೀಯನಯ್ಯ ಅಂತ ಹೇಳಿ. ಇವ್ರು ಇಲ್ಲ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳಿದ್ರಂತೆ, ಗುರು ಕೃಪೆನೋ ಹಾಗೆ ಬ್ಯಾಂಕ್ ಅಕೌಂಟ್ ಇದ್ದಂಗೆ ಅದು ಆ ಬ್ಯಾಲೆನ್ಸ್ ಎಲ್ಲ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದಂತ ಮಾರ್ಮಿಕವಾಗಿ ಹೇಳಿ ಸುಮ್ಮನಾದ್ರು ಅಂತೇಳಿ ಆ ಪುಸ್ತಕದಲ್ಲಿ ಓದಿದ್ದೇನೆ. ಆದ್ರೆ ನನಗ್ ಬಂದ ಜಿಜ್ಞಾಸೆ ಏನು ಅಂತಂದ್ರೆ, ಗುರುನಾಥರು ಬಹಳಷ್ಟು ಜನವನ್ನ ಬದಲಾಯಿಸಿದ್ದಾರೆ, ಅವರ ಜೀವನವನ್ನೇ ಬದಲಾಯಿಸಿದ್ದಾರೆ. ಸರಿದಾರಿಯಲ್ಲಿ ತಂದಿದ್ದಾರೆ, ತಪ್ಪು ದಾರಿಯಲ್ಲಿ ಹೋದವನ್ನ ತಂದು ಮತ್ತೆ ಸರಿದಾರಿಯಲ್ಲಿ ನಿಲ್ಸಿ ಅವರ ಜೀವನ ಪಾವನ ಆಗೋ ತರ ಮಾಡಿದ್ದಾರೆ. ಅದನ್ನ ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ತಪ್ಪೇನು? ಇದನ್ನ ನನ್ನಲ್ಲಿ ಮೂಡಿದ ಪ್ರಶ್ನೆ. ಹೇಳ್ಕೊಂಡ್ರೆ ತಪ್ಪ? ಖಂಡಿತ ತಪ್ಪಿಲ್ಲ. ನಾನು ಅನ್ಕೊಂಡಿದ್ದೇನಂತಂದ್ರೆ, ನಾವು ಹೇಳುವ ಅನುಭವ ಗುರುನಾಥರು ಈ ರೀತಿ ನಮ್ಮನ್ನ ಸರಿದಾರಿಗೆ ತಂದ್ರು ಅದು ಮಾತ್ರ ಆಗಿರುತ್ತೆ ಹೊರತು ಗುರುಗಳು ಪವಾಡ ಮಾಡಿದ್ರು ಅಂತ ಅದನ್ನ ಹೇಳಬಾರದು. ಒಂದ್ ರೀತಿಯಲ್ಲಿ ಪವಾಡ, ಯಾಕಂದ್ರೆ ನನ್ನಂತವನ್ನ ಸರಿ ಮಾಡಿದಂದ್ರೆ ಅದು ಪವಾಡವೇ. ಎಷ್ಟೋ ಜನ ಸೋತ್ಬಿಟ್ರು ಸರಿ ಮಾಡ್ತೀನಿ ಅಂತ ಬಂದು, ಆದ್ರೆ ಆ ಗುರು ಕಾರುಣ್ಯ ನಮ್ಮನ್ನ ಸರಿ ಮಾಡ್ತು ಅಂತಂದ್ರೆ ಅದನ್ನ ಮತ್ತೊಬ್ಬರಲ್ಲಿ ಹೇಳೋದು ತಪ್ಪಿಲ್ಲ ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ಆ ಗುರುಗಳನ್ನ ನಾನು ಭೇಟಿ ಆದಾಗಲೆಲ್ಲ ನನಗಾದ ಅನುಭವಗಳನ್ನೆಲ್ಲ ನಾನು ಅಂತ ಹೇಳ್ಕೊಂಡೆ. ಆನಂತರ ಹಲವು ಹೊಸದಾಗಿ ನಾನು ಸೃಷ್ಟಿ ಮಾಡಿ ಹೇಳಂತದೇನಿಲ್ಲ. ಗುರುನಾಥರು ಸರ್ವವ್ಯಾಪಿ ಆಗಿದ್ರು, ವಿಶ್ವಖ್ಯಾತಿ ಪಡೆದ್ರು. ಎಷ್ಟೋ ಜನ ಶಿಷ್ಯರ ಪಾಲಿಗೆ ಅವ್ರ ತಾಯಿಯಾಗಿ ಬಂಧುವಾಗಿ ಅವ್ರನ್ನ ಕಾಪಾಡಿದ್ರು. ಗುರುನಾಥರು ಏನದು ವಿಶ್ವವ್ಯಾಪಿ ಆದ ನಂತರ ಏನಾಯ್ತು ಅಂತಂದ್ರೆ, ಗುರುನಾಥರು ಇದ್ದಾಗ ಎಷ್ಟೋ ಜನ ಅವ್ರ ಹತ್ರ ಹೋಗಿ ಸಾಂತ್ವನವನ್ನು ಪಡಿತಾ ಇದ್ರು ಅಥವಾ ಮಾರ್ಗದರ್ಶನ ಪಡಿತಾ ಇದ್ರು. ಅದಕ್ಕಿನ್ನ ನನಗೆ ಅನ್ಸಿದ್ದು, ಅದಕ್ಕಿನ್ನ 10 ಪಟ್ಟು ಜಾಸ್ತಿ ಜನ ಈಗ ಗುರುನಾಥರ ವೇದಿಕೆಗೆ ಹೋಗ್ತಾರೆ. ಯಾಕಂದ್ರೆ ಗುರುಗಳು ಇದ್ದಾಗ
ಅವರು ಅವರು ಭೌತಿಕವಾಗಿ ಇದ್ದಾಗ ಯಾವ ರೀತಿ ತಿದ್ದುತ್ತಾ ಇದ್ರು, ಮಾರ್ಗದರ್ಶನ ನೀಡ್ತಾ ಇದ್ರು, ಅಷ್ಟೇ ಸಮರ್ಥವಾಗಿ ಈಗಲೂ ಅವರ ಶಿಷ್ಯರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅನ್ನೋದು ಸತ್ಯ. ಹಾಗಾಗಿ ಗುರುನಾಥರ ವಿಚಾರವಾಗಿ ಈಗಲೂ ಅವರನ್ನ ಬಹಳಷ್ಟು ಜನ ಶಿಷ್ಯರು ಅವರನ್ನ ಗುರುನಾಥರ ಪೂಜೆಯನ್ನ ಮಾಡ್ತಕ್ಕಂಥ ಅಥವಾ ಗುರುನಾಥರನ್ನ ನಂಬಿದಂತಹ ಬಹಳಷ್ಟು ಜನ ಶಿಷ್ಯರು ಕೆಲವರು ಗುರುಗಳನ್ನ ದರ್ಶನವನ್ನ ಮಾಡಿದ್ರು, ಅದು ಅವರು ಪಡೆದುಕೊಂಡು ಬಂದಂತ ಪುಣ್ಯ. ಆನಂತರ ಗುರುಗಳ ಹಿರಿಮೆಯನ್ನ ತಿಳಿದಂತವ್ರು ಅವರನ್ನ ಪೂಜೆ ಮಾಡಿ ಅವರ ಮಾರ್ಗದರ್ಶನ ಬೇಡೋದಕ್ಕೆ ಶುರು ಮಾಡಿದಾಗ ಅವ್ರಿಗೆಲ್ಲರಿಗೂ ಗುರುನಾಥರು ತಮ್ಮ ಎಂದಿನ ಮಾತೃ ಪ್ರೇಮವನ್ನ ತೋರಿಸಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದಂತೂ ಸತ್ಯ. ಗುರುನಾಥರ ಭೌತಿಕ ದೇಹ ಮಾತ್ರ ನಮ್ಮಿಂದ ಮರೆಯಾಗಿದೆ ಅಷ್ಟೇ. ಆದ್ರೆ ಅವರ ಆತ್ಮ ಸಕಲಪಟ್ಟಣ ಬಿಟ್ಟು ಎಲ್ಲ ಹೋಗಿಲ್ಲ, ಸಕಲಪಟ್ಟಣದಲ್ಲೇ ಇದೆ, ಎಲ್ಲ ಗುರು ಬಂಧುಗಳ ಹೃದಯದಲ್ಲೇ ಇದೆ ಅಂತೇಳಿ ನನ್ನ ಸ್ಪಷ್ಟವಾದ ನುಡಿ. ಆನಂತರ ಗುರುನಾಥರ ಜೊತೆಯಲ್ಲಿರ್ತಕ್ಕಂಥ ಹಲವಾರು ಜನ ಶಿಷ್ಯರು ಈಗಲೂ ಬಹಳಷ್ಟು ಜನ ನಾನು ನೋಡಿದ್ದೇನೆ. ಅವ್ರೆಲ್ಲರಿಗೂ ನಾನು ಅವ್ರನ್ನೆಲ್ಲರನ್ನು ನೋಡಿದಾಗ ಒಂದ್ ಅನ್ಸುತ್ತೆ, ಗುರುನಾಥರ ಸಮ ಮತ್ತೆ ಯಾರು ಬರಲ್ವಾ ಅಂತ. ನನಗ್ ಗೊತ್ತಿದ್ದಾಗ ನನಗನ್ಸಿದ್ದು ಗುರುನಾಥರು ಒಬ್ರೆ, ಒನ್ ಅಂಡ್ ಓನ್ಲಿ. ಅವರ ಸ್ಥಾನವನ್ನ ತುಂಬುವಂತವ್ರು ಅಥವಾ ಅವರ ರೀತಿ ಮಾತೃ ಪ್ರೇಮ ತೋರ್ಸಂತವ್ರು ಮತ್ತೆ ಹುಟ್ಟಿ ಬರಲು ಸಾಧ್ಯ ಇಲ್ಲ. ಇದಂತೂ ಶತಸಿದ್ಧ, ಸತ್ಯ ನಾನು ಹೇಳ್ದ.